ಈಗಿರುವಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತೆ ಕರ್ನಾಟಕದಲ್ಲಿ ತಲೆ ಎತ್ತಲಿದೆ ಹೊಸ ಪಾರ್ಟಿ. ಕರ್ನಾಟಕದಲ್ಲಿ ತಲೆ ಎತ್ತಲಿದೆ ಹೊಸ ಪಾರ್ಟಿ. ಪ್ರಜಾಕೀಯ ಅಲ್ಲ, ಕೆಆರ್ಎಸ್ ಪಾರ್ಟಿಯೂ ಅಲ್ಲ. ಇನ್ಯಾವ ಪಾರ್ಟಿಯಪ್ಪ, ಮತ್ಯಾವ ಪಾರ್ಟಿ ಬರುತ್ತೆ ಅಂತ ನೋಡಿದ್ರೆ ಕರ್ನಾಟಕದಲ್ಲೂ ಹೊಸ ರಾಜಕೀಯ ಪಕ್ಷ ಘೋಷಣೆಯಾಗಿದೆ. ತಮಿಳುನಾಡಿನಲ್ಲಿ ಖ್ಯಾತ ನಟ ವಿಜಯ್ಗೆ ಗೆಲುವು. ಟಿವಿಕೆ ಪಕ್ಷ ನಿರ್ಮಾಣ ಆಗುತ್ತೆ, ಟಿವಿಕೆ ಪಾರ್ಟಿ ನಿರ್ಮಾಣ ಆಗುತ್ತೆ. ತಮಿಳುನಾಡಿನ ಸಿಎಂ ಆದ ನಟ ಜೋಸೆಫ್ ವಿಜಯ್. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಹವಾಸ ಸಾಕಾಗಿದೆ. ಭ್ರಷ್ಟಾಚಾರ, ನಿರುದ್ಯೋಗ, ಬಡತನ, ಬೆಲೆ ಏರಿಕೆ ಸಾಕಪ್ಪ ಸಾಕು ಅಂತ ಇದ್ದಾರೆ ಜನರ ಜೊತೆ ನಿಲ್ಲುವ ಸಾಮಾನ್ಯ ಜನರನ್ನ ಗೆಲ್ಲಿಸಬೇಕು ಅನ್ನುವಂಥ ಮೈಂಡ್ಸೆಟ್ ಅಲ್ಲಿ ಈಗಿನ ಯೂತ್ಸ್ ಇರುವಂಥದ್ದು. ನಾನು ಪಾರ್ಟಿ ಕಟ್ಟುವೆ ಎಂದ ಲಾಯರ್ ಜಗದೀಶ್ ಕುಮಾರ್. ನಾಳೆ ಹೊಸ ಪಕ್ಷ ಘೋಷಿಸುತ್ತಾರಂತೆ ಲಾಯರ್ ಜಗದೀಶ್. ಯಾವ್ದಪ್ಪ ಹೊಸ ಪಾರ್ಟಿ ಅಂತ ಕ್ಯೂರಿಯಾಸಿಟಿಯಲ್ಲಿದ್ದಂಥ ಜನರಿಗೆ ಲಾಯರ್ ಜಗದೀಶ್ ಪಾರ್ಟಿ ಹೊಸ ಪಾರ್ಟಿಯನ್ನ ನಾಳೆ ಘೋಷಣೆ ಮಾಡ್ತಾರಂತೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ವಿಜಯ್ ಸ್ಥಾಪನೆ ಮಾಡ್ತಾರೆ. 2 ವರ್ಷ ಆದ್ಮೇಲೆ ಪಕ್ಷ ಕಟ್ಟಿದ 2 ವರ್ಷದ ಬಳಿಕ ಲಾಯರ್ ಜಗದೀಶ್ ಭರವಸೆಗಳೇನು? ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಕೊಡಬೇಕು ಅಂತ, ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡಬೇಕು ಅನ್ನುವಂಥದ್ದು, ಕರ್ನಾಟಕಕ್ಕೆ ಪಾರದರ್ಶಕ ಆಡಳಿತ ಕೊಡಬೇಕು ಅನ್ನುವಂಥದ್ದು ಲಾಯರ್ ಜಗದೀಶ್ ಕೊಟ್ಟಿರುವಂಥ ಭರವಸೆಗಳು. ಕರ್ನಾಟಕದ ಜನ ಕಲ್ಯಾಣ, ಜನರಿಗೆ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ, ಯುವಕರಿಗೆ ಉದ್ಯೋಗ ಭಾಗ್ಯ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ, ಭ್ರಷ್ಟಾಚಾರ ಮುಕ್ತ ಆಡಳಿತ. ಎಲ್ಲ ಪಕ್ಷನೂ ಸ್ಟಾರ್ಟಿಂಗಲ್ಲಿ ಬಂದಾಗ ಇದೇ ರೀತಿಯಾದಂಥ ಭರವಸೆಗಳನ್ನು ತೆಗೆದುಕೊಂಡೇ ಬರ್ತಾರೆ. ಬಟ್ ನಾನು ಇವ್ರ ಬಗ್ಗೆ ಹೇಳ್ತಾ ಇಲ್ಲ. ಲಾಯರ್ ಜಗದೀಶ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕ ಮೇಲೆ ಅದನ್ನು ಮಾಡಿದ್ರೂ ಮಾಡ್ಬೋದು. ಸೊ ಹಾಗಾಗಿ ಬಟ್ ಈಗ ನಿಜವಾಗ್ಲೂ ಯೂತ್ಸ್ಗೆ ಏನು ಬೇಕು, ಸರಿಯಾಗಿ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಕೊಟ್ಟಂಥ ರಾಜಕಾರಣಿಗಳು ಕೊಟ್ಟಂಥ ಭರವಸೆಯಲ್ಲಿ. ಹಾಗಾಗಿದೆ ಪರಿಸ್ಥಿತಿ. ಬಟ್ ಇದು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ? ಕಾದ್ ನೋಡ್ರಿ.